ಒಂದು ಗಂಟೆಗೆ ನೀವು 100 ರೂಪಾಯಿ ಖರ್ಚು ಮಾಡ್ತೀರಾ ಅಥವಾ ಕೇವಲ 3 ರೂಪಾಯಿ ಖರ್ಚು ಮಾಡಕ್ಕೆ ತಯಾರಿದ್ದೀರಾ? ಕಂಪ್ಲೀಟ್ ಬ್ಯಾಟರಿ ಆಪರೇಟೆಡ್ ಬ್ರಷ್ ಕಟರ್ 15 ರೂಪಾಯಿ ಖರ್ಚು ಮಾಡಿ ನೀವು ಒಂದ್ಸರಿ ಬ್ಯಾಟರಿ ಚಾರ್ಜ್ ಮಾಡಿದ್ರೆ 4 ರಿಂದ 5 ತಾಸು ಕೆಲಸ ಮಾಡುತ್ತೆ. ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ನಿಮಗೆ 97% ಉಳಿತಾಯ ಆಗುತ್ತೆ. ನಮ್ಮ ಬ್ರಷ್ ಕಟರ್ ನೀವು ತಗೊಂಡ್ರೆ ನಿಮಗೆ ಒಂದು 8 ಲಕ್ಷ ರೂಪಾಯಿ ಉಳಿತತ್ತೆ. ಯಾವುದೇ ಒಂದು ಬ್ರಷ್ ಕಟರ್ ತಗೊಂಡ್ರೆ ನಿಮಗೆ 6 ತಿಂಗಳ ಮೇಲೆ ವಾರಂಟಿ ಕೊಡಲ್ಲ. ನಾವು ಕೊಡ್ತಾ ಇರೋದು ಬ್ಯಾಟರಿ ಬಂದು EV ಗ್ರೇಡ್ ಬ್ಯಾಟರಿ. ಸರ್ವಿಸ್ ಲೆಕ್ಕ ಹಾಕಿ ನೋಡಿದ್ರೆ ಯಾವುದೇ ಸರ್ವಿಸ್ ಬರಲ್ಲ. ಬ್ಯಾಟರಿಗೆ ನಾವು ಬಂದು 500 ಸೈಕಲ್ ವಾರಂಟಿ ಕೊಡ್ತಾ ಇದೀವಿ. ಒಂದೊಂದು ಬಾಕ್ಸ್ ಅಲ್ಲೂ ಕೂಡ 3 ಅಟ್ಯಾಚ್ಮೆಂಟ್ ಬರುತ್ತೆ. ರೌಂಡ್ ಬ್ಲೇಡ್, ಸ್ಕ್ವೇರ್ ಬ್ಲೇಡ್, ಟ್ರಿಮ್ಮರ್ ಲೈನ್. ನಮಸ್ಕಾರ, ನನ್ನ ಹೆಸರು ಸುರೇಶ್. ನಾನು ವರ್ಷ ಅಗ್ರೋಮೆಕ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕೊಯಂಬತ್ತೂರಿಂದ ಸುಮಾರು 10 ವರ್ಷದಿಂದ ಸಾಕಷ್ಟು ಹೊಸ ಬಗೆಯ ಅಗ್ರಿಕಲ್ಚರ್ ಮಿಷನರಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವತ್ತು ನಿಮ್ಮ ಮುಂದೆ ಬರ್ತಿರೋದು ತುಂಬಾ ಸ್ಪೆಷಲ್ ಆದ ಮಿಷಿನು. ಇದು ಮಿನ್ನಲ್ ಬ್ರ್ಯಾಂಡ್ ಬ್ರಷ್ ಕಟರ್, ವರ್ಷ ಕಂಪನಿಯಿಂದ ಕಂಪ್ಲೀಟ್ ಬ್ಯಾಟರಿ ಆಪರೇಟೆಡ್ ಬ್ರಷ್ ಕಟರ್. ಕೇವಲ 3 ರೂಪಾಯಿಗೆ ನಿಮಗೆ 1 ಗಂಟೆ ಕೆಲಸ ಮಾಡುತ್ತೆ. ಇಲ್ಲಿ ನೋಡಿ, ಈಗ ಬಂದಿದ್ದೀವಿ ನಮ್ಮ ಸ್ನೇಹಿತರ ತೋಟಕ್ಕೆ. ಸುಮಾರು ಕಳೆ ಇದೆ, ಇದನ್ನೆಲ್ಲ ಕಟ್ ಮಾಡೋಕ್ಕೆ ನಮಗೆ 1 ಗಂಟೆ ಸಾಕು. ನಮ್ಮ ಈ ಬ್ರಷ್ ಕಟ್ರು ಕೇವಲ 1 ಗಂಟೆಗೆ 3 ರೂಪಾಯಿ ಅಷ್ಟೇ ಖರ್ಚು ಬರುತ್ತೆ. ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ನಿಮಗೆ 97% ಉಳಿತಾಯ ಆಗುತ್ತೆ. ಈಗ ಮಾರ್ಕೆಟಲ್ಲಿ ಸಾಕಷ್ಟು ಪೆಟ್ರೋಲ್ ಆಪರೇಟೆಡ್ ಬ್ರಷ್ ಕಟರ್ ಇದ್ದಾವೆ. ಸೊ ನೀವು ಯಾಕೆ ಈ ಒಂದು ಬ್ಯಾಟರಿ ಆಪರೇಟೆಡ್ ಬ್ರಷ್ ಕಟರ್ನ ತಂದಿದ್ದೀರಾ ಸರ್? ಒಳ್ಳೆ ಪ್ರಶ್ನೆ. ಈಗ ತಾವೆಲ್ಲ ನೋಡ್ತಾ ಇದ್ದೀರಿ, ಸಾಕಷ್ಟು ಬ್ಯಾಟ್ರಿ ಆಪರೇಟೆಡ್ 2 ವೀಲರು, ಕಾರು ರಸ್ತೆಯಲ್ಲಿದೆ. ವರ್ಷದಿಂದ ವರ್ಷಕ್ಕೆ ಅದರ ನಂಬರ್ ಜಾಸ್ತಿ ಆಗಿದ್ದಾವೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಇಂಧನದಲ್ಲಿ ನಮಗಾಗ ಉಳಿತಾಯ. ಬ್ಯಾಟ್ರಿ ಬ್ರಷ್ ಕಟರ್ ತರಕ್ಕೊಂದು ಮೂಲ ಉದ್ದೇಶ ಅಂತ ಹೇಳಿದ್ರೆ, ಪೆಟ್ರೋಲ್ ಬ್ರಷ್ ಕಟ್ರು 1 ಗಂಟೆಗೆ 100 ರಿಂದ 120 ರೂಪಾಯಿ ಖರ್ಚಾಗೋ ಜಾಗದಲ್ಲಿ ಬ್ಯಾಟ್ರಿ ಬ್ರಷ್ ಕಟ್ರು 1 ಗಂಟೆಗೆ 3 ರಿಂದ 4 ರೂಪಾಯಿ ಖರ್ಚಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾವು ಕೊಡ್ತಾ ಇರೋದು ಒಂದು 30Ah ಬ್ಯಾಟ್ರಿ. 30Ah ಬ್ಯಾಟ್ರಿಗೆ 1 ಗಂಟೆಗೆ ನಾವು ಚಾರ್ಜ್ ಮಾಡಬೇಕಾಗಿರೋದು ಮ್ಯಾಕ್ಸಿಮಮ್ 1.5 ಯೂನಿಟ್, ಒಂದು 15 ರೂಪಾಯಿ ಖರ್ಚಾಗುತ್ತೆ. 15 ರೂಪಾಯಿ ಖರ್ಚು ಮಾಡಿ ನೀವು ಒಂದ್ಸರಿ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಇದು 4 ರಿಂದ 5 ತಾಸು ಕೆಲಸ ಮಾಡುತ್ತೆ. ಅಂದರೆ ಒಂದು 3 ರಿಂದ 4 ರೂಪಾಯಿ 1 ಗಂಟೆ ಖರ್ಚಾಗುತ್ತೆ. ಬ್ಯಾಟ್ರಿ ಬ್ರಷ್ ಕಟ್ರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, 90 ರಿಂದ 95% ನಮಗೆ ವರ್ಕಿಂಗ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ವರ್ಷ ಮಿನ್ನಲ್ ಬ್ರಷ್ ಕಟ್ರು ನಾವು 49,999 ರೂಪಾಯಿಗೆ ತಗೊಂಡ್ರೆ ಏನು ನಮಗೆ ಉಳಿಯುತ್ತೆ ಅನ್ನೋದೇ ನಮಗೀಗೆಲ್ಲ ಇರೋ ಪ್ರಶ್ನೆ. ಆಯಿತು, ಮಾರುಕಟ್ಟೆಯಲ್ಲಿ ನಮಗೆ 10,000ದಿಂದ ಬ್ರಷ್ ಕಟ್ರ್ ಸಿಗ್ತಾ ಇದೆ. ನಾನು ಯಾಕಪ್ಪ 5 ಪಟ್ಟು ಬೆಲೆ ಕೊಟ್ಟು ಈ ಬ್ರಷ್ ಕಟ್ರ್ ತಗೋಬೇಕು ಅಂತ ಹೇಳಿದ್ರೆ, ನಮ್ಮ ಬ್ರಷ್ ಕಟ್ರ್ ನೀವು 50,000 ರೂಪಾಯಿ ಕೊಟ್ಟು ತಗೊಂಡ್ರೆ ನಿಮಗೆ ಒಂದು 8 ಲಕ್ಷ ರೂಪಾಯಿ ಉಳಿತತ್ತೆ. ನಾವು ಕೊಡ್ತಾ ಇರೋದು ಬ್ಯಾಟ್ರಿ ಬಂದು EV ಗ್ರೇಡ್ ಬ್ಯಾಟ್ರಿ. EV ಗ್ರೇಡ್ ಬ್ಯಾಟ್ರಿಯಲ್ಲಿ 2,000 ಸೈಕಲ್ಲು ನಮಗೆ ವಾರಂಟಿ ಇದೆ. 2,000 ಸೈಕಲ್ ಅಂದರೆ ಒಂದು ಸೈಕಲ್ ಒಂದು ಸರಿ ಚಾರ್ಜ್ ಮಾಡಿದ್ರೆ 4 ಗಂಟೆ ಕೆಲಸ ಮಾಡುತ್ತೆ. ಸೊ 2,000 ಅಂದರೆ 8 ಗಂಟೆ ಕೆಲಸ ಮಾಡ್ತಾರೆ. ನೀವು ವರ್ಷಕ್ಕೆ ಒಂದು 200 ಗಂಟೆ ಕೆಲಸ ಮಾಡಿದ್ರೂ ಕೂಡ ಕಡಿಮೆ ಅಂದರೂ 4 ವರ್ಷ ನೀವು ಕೆಲಸ ಮಾಡ್ಬೋದು. ಅದಲ್ಲದೆ ನಮ್ಮ ಬ್ಯಾಟ್ರಿಗೆ 500 ಸೈಕಲ್ ನಾವು ಬ್ಯಾಟ್ರಿಗೆ ರೀಪ್ಲೇಸ್ಮೆಂಟ್ ವಾರಂಟಿ ಕೊಡ್ತಾ ಇದ್ದೀವಿ. 500 ಸೈಕಲ್ ಅಂದರೆ ಅದರ 500 × 4 2,000 ಗಂಟೆ ಕೆಲಸ ಮಾಡ್ಬೋದು. 1 ಗಂಟೆ ಕೆಲಸ ಮಾಡೋಕ್ಕೆ ಬ್ರಷ್ ಕಟ್ರಿಗೆ 100 ರೂಪಾಯಿ ಖರ್ಚು ಬರುತ್ತೆ. 2,000 ಗಂಟೆ ಕೆಲಸ ಮಾಡೋಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ನೀವು ಬಂಡವಾಳ ಆಗ್ತಿರೋದು ಎಷ್ಟು? 50,000 ಅಷ್ಟೇ. ಯಾವುದೇ ಒಂದು ಬ್ರಷ್ ಕಟ್ರು ಕೂಡ ಮಾರುಕಟ್ಟೆಯಲ್ಲಿ 4 ರಿಂದ 5 ತಾಸು ಒಂದು ಚಾರ್ಜಲ್ಲಿ ಕೆಲಸ ಮಾಡೋ ಬ್ಯಾಟ್ರಿ ಬ್ರಷ್ ಕಟ್ರ್ ಎಲ್ಲೆಲ್ಲೂ ಸಿಗಲ್ಲ. ನಮ್ಮದು ವರ್ಷ ಮಿನ್ನಲ್ ಮಾತ್ರ ಒಂದು ಸರಿ ಚಾರ್ಜ್ ಮಾಡಿದ್ರೆ ನಿಮಗೆ 4 ರಿಂದ 5 ತಾಸು ಕೆಲಸ ಮಾಡುತ್ತೆ. ಅದಲ್ಲದೆ 2,000 ಗಂಟೆವರೆಗೂ ಅಥವಾ 1 ವರ್ಷದೊಳಗಡೆ ನೀವು ಜಾಸ್ತಿ ನೀರಲ್ಲಾಗದೆ ವರ್ಕ್ ಮಾಡಿ ಏನೇ ಕಂಪ್ಲೇಂಟ್ ಮಾಡ್ಕೊಂಡು ತಗೊಂಬನ್ನಿ, ನಿಮಗೆ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಕೊಡುತ್ತೆ. ಇವತ್ತೊಂದು ಬ್ಯಾಟ್ರಿ ಬೆಲೆ 25,000 ರಿಂದ 26,000 ರೂಪಾಯಿ. ಅದು ನಿಮಗೆ 1 ವರ್ಷ ಟೈಮು, ಇಲ್ಲ 500 ಸೈಕಲ್ಲು ಅಂದರೆ 2,000 ಗಂಟೆವರೆಗೂ ಅದು ಫ್ರೀ ರೀಪ್ಲೇಸ್ಮೆಂಟು. 2,000 ಗಂಟೆ ಕೆಲಸ ಮಾಡ್ಬೇಕಾದ್ರೆ ನಿಮಗೆ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 2 ಲಕ್ಷ ರೂಪಾಯಿ ಬದಲ ನೀವು ಬಂಡವಾಳ ಆಗ್ತಿರೋದೆಷ್ಟು? 50,000 ಅಷ್ಟೇ. ಯಾವುದೇ ಒಂದು ಬ್ರಷ್ ಕಟ್ರ್ ತಗೊಂಡ್ರೆ ನಿಮಗೆ 6 ತಿಂಗಳ ಮೇಲೆ ವಾರಂಟಿ ಕೊಡಲ್ಲ. ನಾವು ನಿಮಗೆ 4 ವರ್ಷವರೆಗೂ ಕೆಲಸ ಮಾಡೋದು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀವಿ. ನೋಡಿ ಸರ್, ನಮ್ಮ ವರ್ಷ ಮಿನ್ನಲ್ ಬ್ರಷ್ ಕಟ್ರಿಗೆ ಇವತ್ತು ನಾವೇನು ಹಾಕಿದ್ವಿ, ಒಂದು 80 ಟೀತ್ ರೌಂಡ್ ಬ್ಲೇಡ್ ಹಾಕಿದ್ವಿ. 80 ಟೀತ್ ರೌಂಡ್ ಬ್ಲೇಡ್ ನಾವು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ಥರ ಮರ ಇದೆ. ಒಂದು ಸಾಮಾನ್ಯ ಬ್ರಷ್ ಕಟ್ರಿಂದ ಕಟ್ ಮಾಡೋದು ಕಷ್ಟ. ನನ್ನ 2 ಕೈ ಹಿಡಿದು ನೋಡ್ತೀನಿ ನೋಡಿ, 2 ಕೈ ಹಿಡಿದ್ರೆ ಇಷ್ಟಿದೆ. ಈ ಮರ 80 ಟೀತ್ ಬ್ಲೇಡಿಂದ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಸರ್, ಈಗ 2ನೇ ಅಟ್ಯಾಚ್ಮೆಂಟ್ ನಾವು ಮಿಷಿನ್ ಜೊತೆ ಕೊಡ್ತಾ ಇರೋದು. ಇದು ಬಂದು ಸ್ಕ್ವೇರ್ ಬ್ಲೇಡು. ಇದು 2 mm ಥಿಕ್ನೆಸ್ಸಲ್ಲಿರುತ್ತೆ. SK5 ಮೆಟೀರಿಯಲಿಂದ ಮಾಡಿರೋದು. ಇದು ಯಾಕಪ್ಪ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಒಂದು 2-2.5 ಅಡಿ ಹೈಟ್, 3 ಅಡಿ ಹೈಟ್ ಇರೋ ಪಾರ್ಥೇನಿಯಂ ಕಟ್ ಮಾಡೋಕ್ಕೋಸ್ಕರ, ತಿಕ್ಕಾಗಿರೋ ಕಳೆ ಕಟ್ ಮಾಡೋಕ್ಕೋಸ್ಕರ ಉಪಯೋಗಿಸ್ತಾರೆ. ಸರ್, ಇದು 3ನೇ ಅಟ್ಯಾಚ್ಮೆಂಟ್ ಮಿಷಿನ್ ಜೊತೆಗೆ ಬರೋದು. 3 ಅಟ್ಯಾಚ್ಮೆಂಟ್ ನಾವು ಕೊಡ್ತಾ ಇದ್ವಿ. ಇದು ಬಂದು ಟ್ರಿಮ್ಮರ್ ಲೈನು. ಟ್ರಿಮ್ಮರ್ ಲೈನಲ್ಲಿ ನೋಡಿ 6 ಇಂಚ್ ಇರುತ್ತೆ. ಇದರೊಳಗಡೆ ಸ್ಟೀಲ್ ವೈರ್ ಇರ್ತದೆ.
ಓಕೆ, ಈ ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀವಿ. ಒಂದೊಂದು ಬಾಕ್ಸಲ್ಲೂ ಕೂಡ 3 ಅಟ್ಯಾಚ್ಮೆಂಟ್ ಬರುತ್ತೆ. ರೌಂಡ್ ಬ್ಲೇಡು, ಒಂದು ಸ್ಕ್ವೇರ್ ಬ್ಲೇಡು, ಆಮೇಲೆ ಒಂದು ಟ್ರಿಮ್ಮರು, ಅದ್ರ ಜೊತೆಗೆ 20 ವೈರ್ಗಳು ಫ್ರೀ ಇರುತ್ತೆ. ಇದರಿಂದ ಏನು ಕಟ್ ಮಾಡ್ಬೋದು ಅಂದರೆ ಸಣ್ಣ ಸಣ್ಣ ಹುಲ್ಲುಗಳು, ಲಾನು ಆ ಥರ ಕಟ್ ಮಾಡ್ಬೋದು. ಇಲ್ಲಿ ನೋಡಿ, ಬ್ಲೇಡ್ ಈಗ ಚೇಂಜ್ ಮಾಡ್ತಿದ್ದಾರೆ. ಯಾವಾಗಲೂ ಬ್ಲೇಡ್ ಚೇಂಜ್ ಮಾಡ್ಬೇಕಾದ್ರೆ ಈ ಥರ ಬ್ಯಾಟ್ರಿಗೂ ಮೋಟ್ರಿಗಿರೋ ವೈರ್ ಡಿಸ್ಕನೆಕ್ಟ್ ಮಾಡಬೇಕು. ಡಿಸ್ಕನೆಕ್ಟ್ ಮಾಡಿದ ನಂತರನೇ ಇಲ್ಲಿ ಬ್ಲೇಡ್ ಚೇಂಜ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ಸಣ್ಣ ಒಂದು ಟಚ್ ಆದರೂ ಕೂಡ ಸ್ಪೀಡಾಗಿ ಕೈಕಾಲಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸರ್ ಈ ಮಿಷಿನ್ ತೂಕ ಎಷ್ಟಿದೆ ಸರ್? ಸರ್ ಬ್ಯಾಟ್ರಿ ವೆಯ್ಟ್ ಬಂದು ಸುಮಾರು ಒಂದು 6-6.5 kg ಬರುತ್ತೆ. ಮಿಷಿನ್ ವೆಯ್ಟು ಬಂದು ಒಂದು 6 kg 6.5 kg ಇದೆ. ಈಗ ವಯಸ್ಸಾದವರು ಯಾರಾದ್ರೂ ಈ ಥರ ಬ್ಯಾಟ್ರಿ ಹಿಂದ್ಗಡೆ ಹಾಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ 25 ಮೀಟ್ರ್ ವೈರ್ ಕೊಡ್ತಾ ಇದ್ದೀವಿ. ಬ್ಯಾಟ್ರಿ ಒಂದು ಕಡೆ ಇಟ್ಕೊಂಡು ಮಿಷಿನಿಗೆ ಕನೆಕ್ಟ್ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಸುಮಾರು ಒಂದು 50 ಅಡಿ ಸುತ್ತ ಕೆಲಸ ಮಾಡಿದ್ಮೇಲೆ ಬ್ಯಾಟ್ರಿ ಎತ್ತಕೊಂಡು ಹೋಗ್ಬೋದು. ಅದನ್ನು ಹೆಗಲಿಗೆ ಹಾಕಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ ಬೇಕು ಅಂದರೆ ನಮ್ಮ ಹತ್ರ ಎಕ್ಸ್ಟೆನ್ಷನ್ ವೈರು ಇದೆ. ಈ ಬ್ಯಾಟ್ರಿಯಲ್ಲಿ ಮುಂಚೆ ತೋರಿಸ್ದಂಗೆ ಎಲ್ಲದನ್ನು ಸ್ಮಾರ್ಟ್ ಟಾಪ್ ಬ್ಲೂಟೂತ್ ಕನೆಕ್ಟಿವಿಟಿ, ಎಷ್ಟು ಗಂಟೆ ಕೆಲಸ ಮಾಡಿತು, ಎಷ್ಟು ಸರಿ ಚಾರ್ಜ್ ಆಯಿತು, ಇದನ್ನೆಲ್ಲವೂ ನಮಗೆ ಸಿಗುತ್ತೆ. ಈಗ ಸರ್ವಿಸ್ ಲೆಕ್ಕ ಹಾಕಿ ನೋಡಿದ್ರೆ ಇದರಲ್ಲಿ ನೀವು ಯಾವುದೇ ಸರ್ವಿಸ್ ಬರೋಲ್ಲ. ಬ್ಯಾಟ್ರಿ ಚಾರ್ಜ್ ಮಾಡೋದು ಒಂದೇ ನಿಮಗೆ ಖರ್ಚು. ಎಂಜಿನ್ ಇಲ್ಲ, ಮೋಟರು ಮತ್ತೊಂದು ಯಾವುದಕ್ಕೂ ನೀವು ಆಯಿಲ್ ಹಾಕಬೇಕು, ಸ್ಪೇರ್ ಪಾರ್ಟ್ಸ್ ಚೇಂಜ್ ಮಾಡಬೇಕು, ಪಿಸ್ಟನ್ ರಿಂಗ್ಸ್ ಚೇಂಜ್ ಮಾಡಬೇಕು, ಕಾರ್ಬೋರೇಟರ್ ಚೇಂಜ್ ಮಾಡಬೇಕು, ಯಾವುದು ಪ್ರಾಬ್ಲಮ್ ಇಲ್ಲ. ಒಂದು ವರ್ಷ ಪೆಟ್ರೋಲ್ ಬ್ರಷ್ ಕಟ್ರ್ ನಾವು ಯೂಸ್ ಮಾಡಿದ್ರೆ ಕಡಿಮೆ ಅಂದರೆ ಒಂದು 6,000 to 6,500 ರೂಪಾಯಿ ಎಂಜಿನ್ ಸರ್ವಿಸೇ ಬಂದುಬಿಡುತ್ತೆ. ಅದು ನಮಗೆ ಉಳಿಯುತ್ತೆ. ಆಮೇಲೆ ಸಪ್ಲೈ ಕರ್ನಾಟಕದಾದ್ಯಂತ ನಮಗೆ ಡೀಲರ್ ನೆಟ್ವರ್ಕ್ ಇದೆ. ಕಂಪನಿ ಬಂದು ಕೊಯಂಬತ್ತೂರಲ್ಲಿರೋದು, ನಮ್ಮ ಆಫೀಸು ಬೆಂಗಳೂರಲ್ಲಿದೆ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಡೀಲರ್ ನೆಟ್ವರ್ಕಿಂದ ನಿಮಗೆ ಸಪ್ಲೈ ಆಗುತ್ತೆ. ಸ್ಕ್ರೀನಲ್ಲಿ ಬರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮಾಹಿತಿ ಕೊಡ್ತಾರೆ. ಪಕ್ಕದಲ್ಲಿರೋ ಡೀಲರ್ ನೆಟ್ವರ್ಕ್ ಡೀಟೇಲ್ಸ್ ಕೊಡ್ತಾರೆ. ಅದಿಲ್ಲ ಅಂದರೆ ನಮ್ಮದು ವೆಬ್ಸೈಟ್ ಡೀಟೇಲ್ಸ್ ಇದೆ, ಅದರಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಿ ತಗೋಬೋದು.